ನಾವಿವತ್ತು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ವಾಕ್ ಬಂದಿದೀವಿ. ಎಂತೋ ಹೇಳೋದು ಮತ್ತೆ ನಿಮ್ಗೆ ಕೊಟ್ಟೆವ್ರಿ ಹೋಗಿ ಸೈಡ್ ಹೀಗೆ ವಾಕಿಂಗ್ ಹೋಗ್ತಾ ಇದ್ದೀರಲ್ಲ, ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಯಾಕೆ ಮೇಡಮ್ ಸ್ಟಾಪ್ ಮಾಡಿಬಿಟ್ರಿ? ನಮ್ಮ ಮಮ್ಮಿ ಏನು ಟ್ರೆಂಡಿಂಗ್ ಮ್ಯಾಮ್? ಫೋನ್ ನೋಡೋದಾ? ಫೋನ್ ನೋಡ್ದಾ ಮ್ಯಾಮ್? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೊತ್ತಲ್ವಾ ನಿಮ್ಮ ಮನೆ ಹುಡುಗಿ ರಮ್ಯಾ ವಿಜಯನ್. ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಲ್ವಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹೆಚ್ಚಿನ ವೀಡಿಯೋಸ್ನ ಮಾಡ್ತೀನಿ ನಾನು. ನಿಮ್ಗಳ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದು ಸ್ಮಿತಾ ಮತ್ತು ಹೇಮಂತ್ ಬಂದಿದ್ದಂಥ ದಿನಗಳ ವ್ಲಾಗ್ ಇದು. ನಾನು ಅವಾಗೆಲ್ಲ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೇ ಎಡಿಟ್ ಮಾಡಿರಲಿಲ್ಲ. ಸೊ ಇವಾಗ ಎಡಿಟ್ ಮಾಡೋ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಅಂದರೆ ಶನಿವಾರ ನೀವೆಲ್ಲರೂ ನೋಡೇ ಇರ್ತೀರ, ನಂಜನಗೂಡಿಗೆ ಹೋಗ್ಬಿಟ್ಟು ಬಂದಿದ್ವಿ. ನಂಜನಗೂಡಿಗೆ ಹೋಗ್ಬಿಟ್ಟು ಬಂದು ಇವತ್ತು ಭಾನುವಾರ ಬೆಳಗ್ಗೆ ಬೆಟ್ಟಕ್ಕೆ ವಾಕಿಂಗ್ ಹೋಗ್ತಾಯಿದ್ವಿ. ಬನ್ನಿ ಭಾನುವಾರ ಬೆಳಗ್ಗೆ ಯಾವ ಥರ ಇತ್ತು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಬೇಗ ಎದ್ದು ಬೆಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹೇಮಂತು ಅಕ್ಕ ನಾನು ವೀಡಿಯೋ ಮಾಡ್ತೀನಿ ಕುಡಿಯೋಕ್ಕಂತ ಇಸ್ಕೊಬಿಟ್ಟು ಯಾವ ಥರ ಕುಳೆ ಕೊಡ್ತಿದ್ದಾನೆ ನೋಡಿ. ಟೂತ್ ಪೇಸ್ಟಿನಲ್ಲಿ ಉಪ್ಪಿದೆ. ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮೇಡಮ್ ಒಂದು ನಿಮಿಷ, ಡೈಲಿ ವಾಕಿಂಗ್ ಹೋಗ್ತಾ ಇದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಡೈಲಿ ಇಲ್ಲ, ನಿನ್ನೆಯಿಂದ ಯಾಕೆ ಹೋಗ್ತಾ ಇದ್ದೀರಾ? ಯಾರು ಮೋಟಿವೇಶನ್ ಕೊಟ್ಟಿರೋದು? ಮೇಡಮ್ ನೀವು ಡೈಲಿ ಹೋಗ್ತಾ ಇದ್ದೀರಾ? ಇಲ್ಲ, ನಾನು ನಿನ್ನೆಯಿಂದಲೇ. ಓಕೆ ಮೇಡಮ್, ಹೆಂಗೆ ಅನಿಸ್ತಿದೆ ವಾಕಿಂಗ್? ತುಂಬ ಚೆನ್ನಾಗಿದೆ. ಈಗ ಸ್ಟಾರ್ಟಿಂಗೇ ಮಾಡ್ತಾ ಇದ್ದೀರಲ್ಲ, ಕಾಲು ನೋವು ಏನು ಬರ್ತಾ ಇಲ್ವಾ? ತುಂಬ ಬರ್ತಾ ಇದೆ ಮೇಡಮ್ ನಿಮಗೆ? ಬರ್ತಾ ಇದೆ, ಬಟ್ ಡೈಲಿ ಮಾಡೋಣ ಅಂತ. ಬೆಂಗಳೂರಿಗೆ ಹೋದ್ರೆ ಮಾಡೋದು ಕಷ್ಟ, ಆದರೂ ಮಾಡೋಣ. ಏನು ತುಕ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ಬೋದು? ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಸಣ್ಣ ಆಗೋಕ್ಕೆ, ಫಿಟ್ ಆಗೋಕ್ಕೆ, ನಿಜ ಹೇಳ್ಬೇಕಂದ್ರೆ ಫಿಟ್ ಆಗೋಕ್ಕೆ. ನೀವು ಫಿಟ್ ಆಗಿ ಡೌಟ್ ಅನಿಸುತ್ತೆ ನನ್ನ ಪ್ರಕಾರ. ಓಕೆ ಫ್ರೆಂಡ್ ಮೇಡಮ್, ಬೇಜಾರು ಮಾಡ್ಕೊಬೇಡಿ, ಬನ್ನಿ ಮಾಡ್ಕೊತೀವಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ ಮ್ಯಾಮ್, ನಿಮ್ಮ ಅಕ್ಕನೇ ಹೇಳ್ತಿದ್ದೀನಿ ನೀವು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ನನ್ನ ಮಕ್ಕಳಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಮ್ಯಾಮ್ ಆಯಿತು, ನೀವು ಬಿಟ್ಟರೆ ಹಿಂಗೆ ಜಾಸ್ತಿ ಮಾತಾಡ್ಬಿಡ್ತೀರ. ಹಂಗೆ ವಿಡಿಯೋ ನೋಡಿ ನಮ್ಮ ಹೇಮಂತಗೂ ಈ ಗೊಂಬೆಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿಲ್ವಾ? ನಮ್ಮ ಹೇಮಂತು ನಮ್ಮನ್ನು ಗೋಳಿಕೋತಿದ್ದ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಗೋಳಿಕೊಂಡು ಅಲ್ಲಿಂದ ನಾನು ಸ್ಮಿತಾ ಸ್ವಲ್ಪ ಬಂದಿರೋದೇ ಜಾಗಿಂಗ್ ಮಾಡೋದಕ್ಕಲ್ವಾ ಅಂತ ಹೇಳ್ಬಿಟ್ಟು 1 ಕಿಲೋಮೀಟ್ರ್ ಪೂರ್ತಿ ಜಾಗ್ ಮಾಡ್ಕೊಂಬಂದ್ಬಿಟ್ಟು ಕೂತಿದ್ದೀವಿ. ಮ್ಯಾಮ್ ಜಾಗಿಂಗ್ ಬಂದ್ಬಿಟ್ಟು ಫೋನ್ ನೋಡ್ತೇವೆ, ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ? ಸುಸ್ತಾಯ್ತು ಸರ್, ಆಲ್ರೆಡಿ ಸುಸ್ತಾಯಿದ್ರೆ ರೆಸ್ಟ್ ತೊಗೋಬೇಕು ಮ್ಯಾಮ್. ಫೋನ್ ನೋಡಿ, ಎಷ್ಟು ತಗೋಬೇಕು? ಫೋನ್ ಮಾಡ್ಕೊಂಡು ನೋಡಿ ರೀಲ್ಸ್ ನೋಡ್ತೀರಾ? ನಮಗೂ ಫೋನ್ ಇದೆ, ನೀವೇನು ಹೇಳೋದು? ಮತ್ತೆ ನಿಮಗೆ ಕೊಟ್ಟೆವ್ರಿ ಹೋಗಿ ಸೈಡ್. ನಾಚಿಕೆ ಆಗಲ್ವೇನಿ ನಿಮಗೆ? ಓಕೆ ಇವಾಗ ಸೀರಿಯಸ್ಸಾಗಿ ವಾಕಿಂಗ್ ಮಾಡೋಣ. ಬಂದಿರೋದೇ ವಾಕಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 3 ಜನ ಸೀರಿಯಸ್ ಮುಖಗಳನ್ನ ಮಾಡಿಕೊಂಡು ಹೆಂಗೆ ವಾಕಿಂಗ್ ಮಾಡ್ತಿದ್ದೀವಿ ನೋಡಿ. ಅಲ್ಲಿಂದ ಬಂದು ನಂದಿ ಬೆಟ್ಟದ ಹತ್ರ ಈ ಶಿವನ ದೇವಸ್ಥಾನ ನೀವೆಲ್ಲರೂ ನೋಡೇ ಇರ್ತೀರ. ನಾವು ಹೋಗಿ ಕೈ ಮುಕ್ಕೊಂಬರೋಣ ಅಂತ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋಗೋದಕ್ಕೆ ಜಾಗ ಇತ್ತು ಅಂತ ನಾವು ಹೋಗ್ತಾಯಿದ್ವಾ ಚಿಲ್ಕ ತಕ್ಕೊಂಡು. ಯಪ್ಪ ಬಂದ್ಬಿಟ್ಟು ಚಿಲ್ಕ ಹಾಕಿರೋದು ಗೊತ್ತಾಗಲ್ವೇನ್ರಿ, ಹೋಗೋದು ಏನಕ್ಕೆ ಹೋಗ್ತಿದ್ದೀರಾ ಅಂತ ಕೇಳಿಬಿಡೋದ. ಚಿಲ್ಕ ಹಾಕಿತ್ತಲ್ವಾ? ಹೋಗಂಗಿಲ್ವಾ? ಗೊತ್ತಿರಲಿಲ್ಲ ಸರ್. ಆ್ಯಕ್ಚುಲಿ ನಮಗೆ ಬೇಜಾರಾಗಿದ್ದೇನಂತ ಅಂದರೆ ಆ ಯಪ್ಪ ತುಂಬ ಜನ ಮೇಲ್ಗಡೆ ಹೋಗಿ ನಿಂತಿದ್ರು, ಬಟ್ ಅವ್ರಿಗೆ ಯಾರಿಗೂ ಏನು ಹೇಳ್ದಿರಂತೆ ಈ ಯಪ್ಪ ಬಂದು ನಮಗೆ ಚಿಲ್ಕ ಹಾಕಿತ್ತಲ್ವ ಏನಕ್ಕೆ ಹೋಗ್ತಿದ್ದೀರಾ ಅಂತ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದ್ರಿಂದ ನಮ್ಗೆ ಸ್ವಲ್ಪ ಬೇಜಾರಾಯಿತು. ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ, ನಮಗೆ ಬೇರೆ ಅವ್ರಿಗೆ ಬೇರೆ ಅಲ್ಲ. ಬಿಟ್ಟರೆ ಎಲ್ಲರನ್ನೂ ಬಿಡಬೇಕು, ಇಲ್ಲ ಅಂದರೆ ಯಾರನ್ನೂ ಬಿಡಬಾರ್ದು. ಸ್ವಲ್ಪ ಜನನ ಬಿಟ್ಟು ಇನ್ನೊಂದು ಸ್ವಲ್ಪ ಜನನ ಯಾಕೆ ಅಂತ ಪ್ರಶ್ನೆ ಮಾಡೋದು ಎಷ್ಟು ಸರಿ, ನೀವೇ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ವಾಕ್ ಬಂದಿದೀವಿ. ನಾನು ಸ್ಮಿತಾ ಮತ್ತೆ ಹೇಮಂತನ ಕರ್ಕೊಂಡ್ ಬಂದಿದ್ನ. ಇವತ್ತು ಕೂಡ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆದ್ರೆ ನಾವಿನ್ನು ಬಂದಾಗಿನ್ನು ಈಗ 7:45 ಅಲ್ವಾ, 8 ಗಂಟೆ 8:30 ಓಪನ್ ಅಂತ ಹೇಳಿದ್ರು ಅನ್ನದಾಸೋಹ ಭವನ. ಅದಕ್ಕೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ನಾವೆಲ್ಲ ರೌಂಡ್ ಹಾಕೋದಿಕ್ಕೆ ಅಂತ ಬಂದ್ವಿ. ಸ್ಮಿತಾ ಮತ್ತೆ ಹೇಮಂತ್ನ ಮಹಾಬಲೇಶ್ವರ ದೇವಸ್ಥಾನ ನೋಡಿರ್ಲಿಲ್ಲ ಅಂದ್ರು, ಸೊ ಅದಕ್ಕೆ ಅವ್ರನ್ನ ಮಹಾಬಲೇಶ್ವರ ದೇವಸ್ಥಾನಕ್ಕೆ ನೋಡ್ಕೊಬರಕ್ಕೆ ಅಂತ ಕಳ್ಸಿದೀನಿ, ಅಂದ್ರೆ ದರ್ಶನ ಮಾಡ್ಕೊಂಬರೋದಕ್ಕೆ. ನಾನು ಟಿ ಶರ್ಟ್ ಮತ್ತೆ ಪ್ಯಾಂಟ್ ಹಾಕೋ ಇರೋದ್ರಿಂದ ದೇವಸ್ಥಾನ ಒಳಗಡೆ ಹೋಗ್ಲಿಲ್ಲ, ಸ್ಯಾರಿ ಹಾಕೊಂಡ್ ಬಂದಿಲ್ಲ ಅಂದ್ಬಿಟ್ಟು. ಸೊ ಅವ್ರಿಬ್ರು ದರ್ಶನ ಮಾಡ್ಕೊಂಬರ್ಲಿ, ನಾನು ಇಲ್ಲೇ ವೇಟ್ ಮಾಡ್ತೀನಿ.
ನಮ್ ಸ್ಮಿತಾ ಮತ್ತೆ ಹೇಮಂತು ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬಂದ್ರು. ಕೇಳೋಣ ಹೆಂಗಿದೆ ದೇವಸ್ಥಾನ ಅಂತ. ಹೆಂಗಿದೆ? ಪೀಸ್ಫುಲ್ ಆಗಿದೆ ಅಲ್ಲ. ತುಂಬಾ ಜನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲಿ ಹೋಗೋದೇ ಇಲ್ಲ ಯಾರುನು ಅಲ್ಲ. ನಮಗೂ ಗೊತ್ತಿರ್ಲಿಲ್ಲ, ನಮಗೂ ಇವಾಗ ಗೊತ್ತಾಗಿದ್ದು ಇಲ್ಲೊಂದು ದೇವಸ್ಥಾನ ಇದೆ ಅಂತ. ಹೌದು. ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ, ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್. ನಾವ್ ಏಮಂತ ಕೇಳೋಣ ಏಮಂತ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಸಾರಿ ಕಂಟೆಂಟ್ ಮೇಕರ್ ಮಿಸ್ಟರ್ ಕಂಟೆಂಟ್ ಮೇಕರ್ ಬ್ಯಾಡ ಅಂತ ಹೇಳಿ ನೋಡಿ ನಾವ್ ಏಮಂತ ನಾಚ್ಕೊಂಡು ಹೋಗ್ತಿದ್ದಾನೆ, ಇಲ್ಲೆಲ್ಲ ಹುಡುಗಿರಿದ್ದಾರೆ ಅಂತ ಅನ್ಬಿಟ್ಟು. ನಮ್ ಸ್ಮಿತಾ ಮತ್ತೆ ಹೇಮಂತ್ ಫೋಟೋ ಶೂಟ್ ನಡೀತಿದೆ. ಫೋಟೋಗ್ರಾಫರ್ ಗೈಸ್, ನಾವು ಫೈನಲಿ ಈಗ ಓಪನ್ ಆಗ್ತಿದೆ ಅನ್ನದಾಸೋಹ. ತಿಂಡಿ ಮಾಡೋದಕ್ಕೆ ಅಂತ ಬಂದಿದೀವಿ. ನಾವು ವಾಕಿಂಗ್ ಬರೋದೇ ತಿಂಡಿ ಮಾಡೋದಕ್ಕೆ ಗೈಸ್, ಬೆಟ್ಟಕ್ಕೆ ತಿಂಡಿ ಮಾಡೋದಕ್ಕೆ ಗೈಸ್, ಬೆಟ್ಟಕ್ಕೆ. ಅಲ್ವಾ ಸ್ಮಿತಾ? ಹೌದು. ಏನಕ್ಕೆ ಬಂದಿದ್ದು? ವಾಕಿಂಗ್ ಏನಕ್ಕೆ ಬಂದಿದ್ದು? ಕೊಲೆಸ್ಟ್ರಾಲ್ ಕರಗ್ಸೋದು. ನನ್ ಮೇಲೆ ಹಣೆ ಇಟ್ಟಳು. ಸ್ಲಿಮ್ ಆಗೋದಕ್ಕೆ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತಿನ ಬೆಳಗಿನ ಉಪಹಾರ ಪೊಂಗಲ್ ಮಾತ್ರ ಮಸ್ತಾಗಿತ್ತು ಗುರು. 2 ಸಲ ಹಾಕಿಸ್ಕೊಂಡು ತಿಂದಿದ್ದೀನಿ, ತುಂಬಾ ಚೆನ್ನಾಗಿತ್ತು. ನಾವು ಮನೇಲಿ ಮಾಡಿದ್ರೆ ಈ ಥರ ಬರತ್ತೇ ಇಲ್ಲ ಗುರು. ತಿಂಡಿನ ತಿನ್ಕೊಂಡು ಬಿಸಿಲಲ್ಲಿ ನನ್ನ ಮುಖ ಬೆಳ್ಳಗೆ ಕಾಣಿಸ್ತಿತ್ತು ಅಂತ ಒಂದು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬರ್ತಿರ್ಬೇಕಾದ್ರೆ ಈ ಅಜ್ಜಿದ ವೀಡಿಯೋ ಮಾಡ್ಕೊತಿದ್ದ. ಅವ್ರ ರಿಯಾಕ್ಷನ್ ನೋಡಿ. ನಾನು ಫೋಟೋ ತಗೊಂಡು ಏನು ಮಾಡ್ತಿರ್ತಾ? ನಿಜವಾಗ್ಲೂ ಇವ್ರ ಎಕ್ಸಾಕ್ಟ್ ರಿಯಾಕ್ಷನ್ ಹಿಂಗೆ ಇದ್ದಿದ್ದು. ನಾನು ಫೋಟೋ ತೊಗೊಂಡು ಏನು ಮಾಡ್ತೀರಾ ಅಂತಲೇ ಕೇಳಿದ್ದವರು. ಮೆಟ್ಲತ್ರ ಈ ಅಜ್ಜಿ ಕೂತಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಈ ಅಜ್ಜಿ ನಮ್ಮ ಹೇಮಂತು ನಾಮ ಇಕ್ಕಿಸ್ಕೊಳ್ತಿರ್ಲಿಲ್ಲ ಅಂದ್ಬಿಟ್ಟು ಇಕ್ಕಿಸ್ಕೊಳ್ಳೋ ಹೇಮಂತು ಅಂತ ನಾನು ಹೇಳಿದ ತಕ್ಷಣ ನಾಮ ಇಕ್ಕಿಸ್ಕೊಳ್ಳೋದಕ್ಕೆ ಬಂದ. ಅದಕ್ಕೆ ಈ ಅಜ್ಜಿ ನನ್ನ ನಿಮ್ಮಮ್ಮನಾ ಅಂತ ಹೇಮಂತನ ಕೇಳ್ಬಿಡೋದಾ? ನಾನೇನಾದರೂ ಹೇಮಂತ ಥರ ಕಾಣಿಸ್ತಿದ್ದೀನ ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಅಲ್ಲಿಂದ ವ್ಯೂ ಪಾಯಿಂಟಿಗೆ ಬಂದು ವ್ಯೂ ಪಾಯಿಂಟಲ್ಲಿ ನಮಗೆ ಕಂಡು ಬಂದಂಥ ಸಂಗತಿ ಏನಪ್ಪ ಅಂದರೆ ಈ ಗಿಡ. ಅಲ್ಲ, ಈ ಲವರ್ಸ್ಗಳಿಗೆ ಬೇರೆ ಎಲ್ಲೂ ಜಾಗನೇ ಸಿಗಲ್ವಾ? ಕಲ್ ಮೇಲೆ ಕೆತ್ತಿ ಸಾಕಾಯಿತು. ಈಗ ಪಾಪ ಈ ಗಿಡದ ಮೇಲೆ ಬಂದು ಕೆತ್ತೋದಕ್ಕೆ ಶುರು ಮಾಡಿದ್ದಾರೆ. ಸಂಪೂರ್ಣ ಗಿಡ ಹಾಳು ಮಾಡಿದ್ದಾರೆ. ಈ ಗಿಡಕ್ಕೆ ಏನಾದರೂ ಜೀವ ಇತ್ತು ಅಂದಿದ್ರೆ ಅದ್ರ ಮೈಂಡ್ ವಾಯ್ಸ್ ಹೆಂಗಿರ್ತಿತ್ತು ಗೊತ್ತಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಲ್ಲಿಂದ ಕೆಳಗಡೆ ಬಂದು ಆಸ್ ಯೂಶುವಲ್ ಒಂದು ಕಬ್ನಲ್ಲಿ ಕುಡಿದು ಹಣ್ಣು ತಿಂದು ಕೂತಿರ್ಬೇಕಾದ್ರೆ ನಮ್ಮ ಹೇಮಂತು ನಮ್ಮ ಸ್ಮಿತನ ಮೇಲೆ 1000 ಕಾಲು ಹುಳ ಎಸ್ಬಿಟ್ಟು ಎದುರಿಸ್ತಿದ್ದಾನೆ. ಅಲ್ಲಿಂದ ಕೆಳಗಡೆ ಇಳಿದು ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟರೊಳಗಡೆ ಆಲ್ರೆಡಿ 11 ಗಂಟೆ ಆಗಿತ್ತು. ಯಾಕೆಂದರೆ ಅಲ್ಲಿಂದ ನಾವು ಪಾದದ ಹತ್ರ ಕೆಳಗಡೆ ಇಳಿದು ಅಲ್ಲಿಂದ ರೋಡ್ ಮಿಸ್ ಆಗಿ ನಮಗೆ ಗೊತ್ತಿಲ್ಲದೇ ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಆಸ್ ಯೂಶುವಲ್ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬ್ಲಿಂಕಿಟ್ಟಲ್ಲಿ ಸ್ಕ್ರೀಮಿಂಗ್ ಚಾಲೆಂಜ್ ಇದ್ದಿದ್ದು ನೆನಪಾಯಿತು. ಬೇಗ ಬ್ಲಿಂಕಿಟ್ನ ಡೌನ್ಲೋಡ್ ಮಾಡಿಬಿಟ್ಟು ಸ್ಕ್ರೀಮಿಂಗ್ ಚಾಲೆಂಜ್ನ ಮಾಡಿ ಸ್ಕ್ರೀಮ್ ಮಾಡಿದ್ಯವನೇ ದ ಸ್ಕ್ರೀಮರ್ ಆಫ್ ದಿ ಇಯರ್. ಆಮೇಲೆ ಇವರು ಮಮ್ಮಿ ನಮ್ಮ ಮಮ್ಮಿ ನಮಗೆ ಐಸ್ ಕ್ರೀಮ್ ತರಿಸಿದ್ದಾರೆ. ಏನು ಸ್ಕ್ರೀಮ್ ಮಾಡಿ ಐಸ್ ಕ್ರೀಮ್ ಚಾಲೆಂಜಲ್ಲಿ 20% ಆಫರ್ ಸಿಕ್ಕಿ ತರಿಸಿರೋದು. ಇಲ್ಲಿ ಒಂದು ಮಗು, ನಮ್ಮ ಮಮ್ಮಿ ಚಿಕ್ಕ ಮಗು ಸಾಧನೆ ತೋರಿದ ನಿಮಗೆಲ್ಲ 1000 ಚಪ್ಪಾಳೆ. ಮಧ್ಯಾಹ್ನ ಎಲ್ಲಾದರೂ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟು ಫಸ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಧು ನಿವಾಸಲ್ಲಿ ಒಳ್ಳೆ ಒಬ್ಬಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಪ್ಯಾಲೇಸ್ ನೋಡೋದಕ್ಕೆ ಅಂತ ಹೊರಟ್ವಿ. ಅಲ್ಲೋಗಿ ನೋಡಿದ್ರೆ ಪ್ಯಾಲೇಸ್ ಹತ್ರ ಹೋಗಿ ನೋಡಿದ್ರೆ ಎಷ್ಟು ಕ್ರೌಡ್ ಇದೆ ಅಂದರೆ ಒಳಗಡೆ ಹೋದರೆ ಇವತ್ತು ಆಚೆಗೆ ಬರೋಕ್ಕಾಗಲ್ಲ ಅನ್ನೋ ಥರ ಕ್ರೌಡ್ ಇತ್ತು. ಸೊ ಇವತ್ತು ಅರಮನೆ ನೋಡೋಕ್ಕೆ ಹೋಗೋದು ಬೇಡ ಅಂತೇಳ್ಬಿಟ್ಟು ಎಕ್ಸಿಬಿಷನ್ ಹತ್ರ ಬಂದ್ವಿ. ಎಕ್ಸಿಬಿಷನ್ ಆದರೂ ಓಪನ್ ಆಗಿರೋದು ಬೇಡವಾ? ಅದು ಕೂಡ ಕ್ಲೋಸ್ ಆಗಿತ್ತು. 4 ಗಂಟೆಗಂತೆ ಓಪನ್ನು. ಇನ್ನೇನು ಮಾಡೋದು ಅಂತೇಳಿ ಎಕ್ಸಿಬಿಷನ್ ಹತ್ರನೇ ನಿಂತಿರಬೇಕಾದ್ರೆ ಈ ಪುಟ್ಟ ಹುಡುಗಿ ಅವ್ರ ತಂದೆ ತಾಯಿನ ನಿಲ್ಲಿಸಿ
ಪೋಸ್ ಎಲ್ಲ ಹೇಳ್ಕೊಟ್ಟು ಫೋಟೋನ ತೆಗಿತಾ ಇದ್ಲು. ಅವಳು ಹೇಳಿದ ಥರ ನಿಂತ್ಕೊಂಡಿಲ್ಲ ಅಂದರೆ ಫುಲ್ ಕೋಪ ಮಾಡ್ಕೊಂಡು ನಿಂತ್ಕೊಳ್ಳೋಳು. ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿ. ನೋಡ್ತಿದ್ದಂಗೆ 3:30 ಆಗೇ ಹೋಯಿತು. ಅಲ್ಲಿಂದ ನಾವು ಸಂಗಮ್ ಥಿಯೇಟ್ರ್ ಹತ್ರ ಹೋಗ್ಬೇಕಾದ್ರೆ ಆರ್ಡಿಂಗ್ ಸರ್ಕಲಲ್ಲಿ ಮೆರವಣಿಗೆ ಮಾಡ್ತಿದ್ರು. ಏನಪ್ಪ ಅಂದರೆ ಪೈನ್ ಮಾರ್ಕ್ ಕೆತ್ತಿದ್ರಂತೆ, ಅದಕ್ಕೆ ಪೈಲ್ವಾನ್ ಅಂಕಲ್ಗೊಂದು ವಿಶ್ ಮಾಡಿಬಿಟ್ಟು ಅಲ್ಲಿಂದ ಸಂಗಮ್ ಥಿಯೇಟ್ರಿಗೆ ಬಂದು ದೃಶ್ಯಂ 3 ಮೂವಿನ ನೋಡಿಕೊಂಡು ಅಲ್ಲಿಂದ ಪ್ಯಾಲೇಸ್ ಹತ್ರ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ತುಂಬಾ ಟಯರ್ಡ್ ಆಗಿತ್ತು. ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇದಾಗಿತ್ತು ನಮ್ಮ ಭಾನುವಾರದ ಕತೆ ನಿಮ್ಮ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್.